ಸೊ ಈ ಸೀಸನ್ಗೆ ನೀನು ಸ್ಪೆಷಲ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ಯಾ. ಸಿಂಪಲ್, ಬರ್ತ್ಯಾ, ತಿಂತ್ಯಾ, ಆಮೇಲೆ ಹಾಡಾಡ್ಬಿಟ್ಟು ಮನೆಗೆ ಒಯ್ ಅಂತ ಗಾಡಿಯಲ್ಲಿ ಹೋಗಿ ಮಲ್ಕೋತೀನಿ ಅಷ್ಟೇ. ಗಾಡಿಲೇ ಹೋಗ್ತೀಯಾ? ನಾಗರಬಾವಿಗೆ ನಿಮ್ಮ ಮನೆ ಅಲ್ಲ ಸರ್, ಎಲ್ಲಿ? ಸೀತಾ ಸರ್ಕಲ್. ಹೆಂಗ್ ಬರ್ಬೇಕು ಸೀತಾ ಸರ್ಕಲ್ಗೆ? ಆ ಸೀತಾ ಸರ್ಕಲ್ ಅಂತ ಆಟೋ ಅಂಕಲ್ಗೆ ಹೇಳಿ ಅವ್ರು ಹಾಕೊಂಡು ಬರ್ತಾರೆ. ಸೀತಾ ಸರ್ಕಲ್ ಬಂದ ತಕ್ಷಣ ನಿಮ್ಮ ಮನೆ ಸೀತಾ ಸರ್ಕಲ್ ಅಲ್ಲೇ ಇರುತ್ತಾ? ಇಲ್ಲ ಕಣೋ, ಆಟೋದವ್ರಿಗೆ ಹೇಳಿ ಹಾಕೊಂಬರ್ತಾರೆ. ನಾವೇನು ಮೂಟೆನಾ, ಅಕ್ಕಿ ಮೂಟೆನೆಲ್ಲ ಹಾಕೊಂಬರಂಗೆ ಲಗೇಜೇ ಮಾಡ್ಬಿಟ್ಟು ಅವನೇನೋ ಲಗೇಜ್ ಗಾಡಿಗೆ ಹಾಕೋತಾರ. ಅಡ್ರೆಸ್ ಆಟೋ ಅಂಕಲ್ಗೆ ಹೇಳಿ ಕರ್ಕೊಂಡ್ ಬರ್ತಾರೆ. ಹಂಗೇಳಪ್ಪ. ಚಿಕ್ಕು ಕೆಟ್ಟಿದೆ ಅಲ್ಲಿ ಫಸ್ಟ್ ಫ್ಲೋರು. ಓಕೆ ಕಣೋ, ಬಾಯ್. ಓಹೋ, ಅವ್ರ ತಾಯಿನೇ ಫುಲ್ ಟ್ರೈನಿಂಗು. ನಮಸ್ಕಾರ ಮಾಡು. ನಿಮ್ಮ ಹೆಸರು? ಜಯಲಕ್ಷ್ಮಿ ಮ್ಯಾಮ್. ಜಯಲಕ್ಷ್ಮಿ. ಯಾವ ಊರು? ಬಳ್ಳಾರಿ ಮ್ಯಾಮ್. ಬಳ್ಳಾರಿ. ಉತ್ತರ ಕರ್ನಾಟಕದ ಗೀತೆ ಕಂಠ ಯಾವತ್ತು ಪ್ರತಿಭೆಗಳ ಕೈ ಬೆಳೆಯೋದಿಲ್ಲ. ಜಯಲಕ್ಷ್ಮಿ, ಏನು ಓದ್ತಿದ್ದೀರಾ ನೀವು? 8th ಪಾಸ್ 9th. ಸರ್, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ ಸರ್, ಆಕೆ ಕಿವಿಲೇ ಸರಿಗಮ್ಮಪ್ಪ ನೋಟ್ಸ್ ಹಾಕೊಂಡ್ಬಿಟ್ಟಿದ್ದಾರೆ ಸರ್. ನೋಡಿ, ಅದು ಇಯರಿಂಗ್ಸ್ ಅಲ್ಲಿ ಅಷ್ಟು ಮ್ಯೂಸಿಕಲ್ ನೋಟ್ಸ್ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ಅಷ್ಟು ಇಷ್ಟ ಅನ್ಕೊಂತೀನಿ ಮ್ಯೂಸಿಕ್ ಅಂದ್ರೆ. ಎಷ್ಟು ಇಷ್ಟ ನಿಮ್ಗೆ ಸಂಗೀತ ಅಂದ್ರೆ? ತುಂಬಾ ಇಷ್ಟ ಮ್ಯಾಮ್. ಎಷ್ಟು ವರ್ಷದಿಂದ ಕಲಿತೀವಿ? 9 ವರ್ಷ ಆಯ್ತು ಮ್ಯಾಮ್. 9 ವರ್ಷದಿಂದ ಕಲಿತಿದ್ದಾರೆ. ವಿಪಿ ಸರ್? ಏನಂದ್ರೆ ಅನುಶ್ರೀ ಅವರೇ, ಬರೀ ಸರಿಗಮಪ ವೇದಿಕೆ ಅಲ್ಲ, ಎಲ್ಲೇ ಕೂಡ ನಿಮಗೆ ಅರ್ಹತೆ ಇದ್ದವ್ರು ಕಂಡ್ರೆ ಅವ್ರನ್ನ ಕಾಯಿಸ್ಬೇಡಿ. ಮೊದಲು ಅವ್ರಿಗೆ ಏನು ಅರ್ಹತೆ ಇದೆಯೋ ಅದನ್ನ ಕೊಟ್ಬಿಡಿ. ಅವಳಿಗೆ ಅರ್ಹತೆ ಇದೆ, ಇವತ್ತವಳು 5 ಸೆಕೆಂಡಲ್ಲಿ ಈ ಮೆಡಲ್ನ ಡಿಸರ್ವ್ ಮಾಡಲು ಕೊಟ್ಬಿಡ್ವಿ. ಇನ್ನು 120 ಸೆಕೆಂಡ್ ಅಲ್ಲ, ಇನ್ನು ಸೀಸನ್ ಮುಗಿಯೋವರೆಗೂ ಈ ವೇದಿಕೆ ನಿಂದೆ ತಾಯಿ. ಥ್ಯಾಂಕ್ ಯು ಸೋ ಮಚ್. ಒಂದು 120 ಸೆಕೆಂಡ್ ಏನು, ಇನ್ನೊಂದು 5-6 ತಿಂಗಳು ಈ ವೇದಿಕೆ ಮೇಲೆ ನೀನು ರಾರಾಜಿಸ್ತೀಯ, ಹಂಗೆ ಮೆರೀತೀಯ. ನಿನ್ನ ಹಾಡುಗಳು, ನಿನ್ನ ಧ್ವನಿ, ನಿನ್ನ ಸಂಗೀತ, ನಿನ್ನ ಗುರುಗಳು, ನಿನ್ನ ಮನೆಯವರು ಎಲ್ಲರೂ ಈ ವೇದಿಕೆಯಲ್ಲಿ ಮಿಂಚ್ತಾರೆ. ಸರಿಗಮಪ ಅನ್ನೋ ಈ ಬಹಳ ಪವಿತ್ರವಾದ ವೇದಿಕೆಯಲ್ಲಿ ತಡವಿಲ್ಲದೆ ಬರಬೇಕು ಒಳಗಡೆ. ದಟ್ ಈಸ್ ದಿ ಇಂಟೆನ್ಷನ್. ವೆಲ್ಕಮ್ ಟು ಸರಿಗಮಪ ತಾಯಿ. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್? ಜಯಲಕ್ಷ್ಮಿ, ಬಹಳ 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 ಹೆಮ್ಮೆ ಆಗುತ್ತೆ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ನೀವು. ಆ ತಾಯಿ ಎಲ್ಲಮ್ಮನೆ ನಿನ್ನ ಪಕ್ಕದಲ್ಲಿ ನಿಂತು ಈ ಥರ ನಮಗೆ 5 ಸೆಕೆಂಡಲ್ಲಿ ಹುಡುಗಿನ ಸೆಲೆಕ್ಟ್ ಮಾಡಬೇಕು ಅಂತ ತಾಯಿಯೇ ನಮಗೆ ಹೇಳ್ದಂಗೆ ಅನ್ನಿಸ್ತು ನಿನ್ನ ವಾಯ್ಸಲ್ಲಿ. ಅಷ್ಟು ಚೆನ್ನಾಗಿತ್ತು ನೀನು ಹಾಡಿದ ರೀತಿ. ಬಹಳ ಅದ್ಭುತವಾಗಿ ಹಾಡಿದೆ ಅಮ್ಮ. ಚೆನ್ನಾಗಾಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಇಲ್ಲಿಂದ ಏನೇನು ಸಿಗಬೇಕು ನಿನಗೆ ಎಲ್ಲವೂ ಸಿಕ್ಕಲಿ ಜೀವನದಲ್ಲಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ, ಅಂದರೆ ಹಾಡಿದ ತಕ್ಷಣ ಏನಾರು ಒಂದು ಮಾಡಬೇಕು ವಿಶೇಷವಾಗಿ ಅಂತ ಅನಿಸೋ ಥರ ಹಾಡಿದ್ಲು. ಅಂದರೆ ನಾರ್ಮಲ್ ಆಗಿ ಹೀಗೆ ಹಾಡಿದೆ ಹಾಗೆ ಹಾಡಿದೆ ಅಂತ ನಾವು ಹೇಳ್ತಿದ್ವಿ. ಎಷ್ಟು ಚೆನ್ನಾಗಿ ಹಾಡಿದೆ ಅಂದರೆ ನೀನೇ ಸ್ಫೂರ್ತಿ. ಆ್ಯಂಡ್ ನಿನ್ನ ಹೆಸರಲ್ಲೇ ಜಯ ಇದೆ, ಅದಕ್ಕಿಂತ ಬೇಕಾ ಅಂತ ಇನ್ನೊಂದು. ಆ್ಯಂಡ್ ಅನುಶ್ರೀ ಹೇಳಿದ ಹಾಗೆ ಉತ್ತರ ಕರ್ನಾಟಕದ ಗೀತೆ ಮಾತ್ರ ಅಲ್ಲ, ಅದು ಉತ್ತರ ಕರ್ನಾಟಕದ ಕಿಚ್ಚು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗೀಚು ಕಿಚ್ಚು ಎಲ್ಲನೂ ಅದು ನಿನ್ನ ಹಾಡಲ್ಲಿ ರಾರಾಜಿಸ್ತಾ ಇತ್ತು ಅಂತ ಹೇಳಕ್ಕೆ. ಸೊ ವೆಲ್ಕಮ್ ಟು ಸರಿಗಮಪ ಸೀಸನ್ 22. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಗಳೇ. ಹಾಡೋದ್ರ ಜೊತೆಗೆ ಬೇರೆ ಏನೇನು ಹವ್ಯಾಸಗಳಿದೆ? ಹಾಕಿ ಆಡ್ತೀನಿ ಅಕ್ಕ ನಾನು. ಈ 25-26 ಅಲ್ಲಿ ನಾನು ಮಧ್ಯಪ್ರದೇಶಲ್ಲಿ ಕೊಲ್ಹಾಪುರ್ ಅಂತ ಅಲ್ಲಿ ಟೂರ್ನಮೆಂಟ್ ಇತ್ತು. ನಮ್ಮ ಸ್ಕೂಲ್ ಕಡೆಯಿಂದ ಕರ್ಕೊಂಡು ಹೋಗಿದ್ರು. ಅಂಡರ್ 14 ಕ್ಯಾಪ್ಟನ್ ಆಗಿ ಪ್ಲಸ್ ಬೆಸ್ಟ್ ಡಿಫೆನ್ಸ್ ಹೋಲ್ಡರ್ ಆಗಿ ಬಂದಿದ್ದೀನಿ. ವಾವ್, ಚಕ್ದೆ ಹೊಚ್ಚಕ್ದೆ ಇಂಡಿಯಾ ಥರ ಫುಲ್ ಸೂಪರ್ ಸೂಪರ್. ನಿಮ್ಮ ಪೇರೆಂಟ್ಸು, ನಾನು ನೋಡ್ತಿದ್ದೆ ಅಲ್ಲಿ ಪೇರೆಂಟ್ಸ್ ಬೂತಲ್ಲಿ ಫುಲ್ ಶಾಕ್ ಆಗಿದ್ದಾರೆ. ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮನ ಕರೀರಿ. ಪಪ್ಪ ಮಮ್ಮಿ ಇಂದು ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಹಾ,